ನಮ್ಮ ಜಯಮಂತ್ರ ಮತ್ತು ಇವತ್ತು ನೀರಾವರಿ ಸಭೆಯನ್ನು ನಮ್ಮ ಸುಮಣ್ಣ ಅವರು ಆಹ್ವಾನ ಮಾಡ್ತಾರೆ. ಈ ಸಭೆಗೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು, ನಾರಾಯಣ ಸಂಘ ಹೋರಾಟ, ದಲಿತ ಹೋರಾಟ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಗಳು ಸೇರಿದೆ. ಆದರೆ ನಾವು 100 ಜನ ಕರ್ಕೊಂಡು 1000 ಜನ ಕರ್ಕೊಂಡು ಬರ್ತಕ್ಕಂಥ ಉದ್ದೇಶ ಒಂದನ್ನು ನಾನು ತಿಳಿಸ್ತೀನಿ. ಏನಿವತ್ತು ನಾವು ಈ ಕಾರ್ಯ ಮಾಡ್ತಾ ಇದ್ದೀವಿ, ಕಾರ್ಯಕ್ಕೆ ಪ್ರತಿ ತಾಲೂಕಲ್ಲಿ ಒಂದು 4 ಆಟೋಗಳಿಗೆ ನಾವು ಬೈಕನ್ನು ಕಟ್ಟಿ ಪಾಂಪ್ಲೆಟ್ಸನ್ನು ಹಂಚಿ ಪ್ರತಿ ಊರಿಂದ ಪ್ರತಿ ಹಳ್ಳಿಯಿಂದ ಎಲ್ಲ ಯೂತ್ಸು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಯಾರು ಏನು ಸ್ವಂತ ಮದುವೆ ಅಥವಾ ಯಾವುದೋ ಒಂದು ಮುಂದಾವರೆಲ್ಲ ನಾವೆಲ್ಲ ಕೂಡ ಶಾಶ್ವತ ನೀರಾವರಿಯನ್ನು ಕುಡಿಯೋಕ್ಕೆ ನೀರು ಕೇಳ್ತಾರೆ. ನಮಗಿಲ್ಲ ಅನ್ನೋದು ಕುಡಿಯೋಕ್ಕೆ ನೀರು ಕೇಳೋಕ್ಕೋಸ್ಕರ ಪಕ್ಷಾತೀತವಾಗಿ ಆರೋಗ್ಯ ಪ್ರತಿ ತಾಲೂಕಲ್ಲೂ 500 ಆರೋಗ್ಯ ಹೋಗಿದ್ರೆ ಅದಕ್ಕೆ 3 ಆಟೋ 2 ಆಟೋ ಕಟ್ಟಿ ಪ್ರತಿ ಹಳ್ಳಿಗೂ ಪಾಂಪ್ಲೆಟನ್ನು ಹಚ್ಚಿದ್ರೆ ಜನ ಆದಷ್ಟು ಜನಸಾಗರ ಬರ್ತದೆ. ಯಾಕಂದರೆ ಅದೇ ರೀತಿ ನಾವೆಲ್ಲ ಆಲೂರು ಶ್ರೀನಿವಾಸ ಇದ್ದಾಗ ನಾವೆಲ್ಲ ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದು. ಈಗಲೂ ಕೂಡ ಅಷ್ಟೇ ನಾವು ನಾನು ಅಂತಕ್ಕಂಥ ಅವರವರ ಪಂಚಾಯಿತಿಯಲ್ಲಿ ಅವರವರ ಹಳ್ಳಿಯಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಮಹಿಳೆಯರು, ಯುವಕರು, ದೊಡ್ಡವರು ಎಲ್ಲರೂ ಕೂಡ ನಾವೆಲ್ಲ ಸೇರ್ಕೊಂಡು ಬಂದರೆ ಕೋಲಾರ ವಿಜೃಂಭಿಸ್ತಾರೆ. ಇಲ್ಲ ಅಂದರೆ ನಾನೇ ಒಂದು ಜಿಪ್ ಹಾಕೊಂಡು ನಾನು ಶಾಲೆ ಹಾಕೊಂಡಾಗೆಲ್ಲ ಇವೆಲ್ಲ ಕೂಡ ನೀವು ಎಲ್ಲ ಕೂಡ ನಾವು ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡಿ ಅಲ್ಲಿಗಿಂದ ಅಲ್ಲಿವರೆಗೂ ಹೋಗ್ಬೋದು. ಇಲ್ಲ ಅಂದರೆ ನಾವು ಏನು ಅಂದ್ಕೊಂಡಿದ್ರೆ ನಾನು ಕರ್ಕೊಂಡು ಬರ್ತೀನಿ ಅಂತ ಶಿವಣ್ಣ ಕರ್ಕೊಂಡು ಬರ್ತೀನಿ, ಹರೀಶ್ ಕರ್ಕೊಂಡು ಬರ್ತೀನಿ ಅಂತ ನಾರಾಯಣ ಸ್ವಾಮಿ ಕೊಡೋದು, ಇಲ್ಲ ಅಂದರೆ ನಮ್ಮ ಸ್ವಾಮಿ ಕೊಡೋದು. ಈ ರೀತಿ ಆಗ್ತದೆ. ಅದರಿಂದ ಪಂಚಾಯಿತಿಯಲ್ಲಿ ಇದು ಕಡಿಮೆ ಇದೆ ಕಾಲಾವಕಾಶ. ಇಲ್ಲ ಪಂಚಾಯತಿಗೆ 5 ಕಮಿಟಿ ಮಾಡಿ ಆ ಪಂಚಾಯತಿಂದ ಇಷ್ಟು ವೆಹಿಕಲ್ಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ. ಇಲ್ಲ ಅಂದರೆ ನಾನು ಕರ್ಕೊಂಡು ಬರ್ತೀವಿ ಚೆನ್ನಾಗಿರಲ್ಲ. ಅದನ್ನು ಯಾಕಂದರೆ ಮಾಡ್ತಾ ಇದ್ದೀವಿ ನಾವು ಕುಟುಂಬದ ಆಂಜನೇಯ ಸ್ವಾಮಿಯ ಕೋಲಾರ ನಮ್ಮ ಆಶೀರ್ವಾದ ಇದೇ ಇರ್ತದೆ. ಏನು ಇವತ್ತು ನಾವು ಕಾರ್ಯ ಮಾಡ್ತೀವಿ, ಈ ಕಾರ್ಯಕ್ಕೆ ಪ್ರತಿ ಮನಸ್ಫೂರ್ತಿವಾಗಿ ನಾವೇನು ಇವತ್ತು ಯಾವುದಾದ್ರೂ ನಮ್ಮ ಹಳ್ಳಿಯಲ್ಲಿ ಒಂದು ಪಂಚಾಯತ್ ಎಲೆಕ್ಷನ್ ಇಟ್ಕೊಂಡ್ರೆ ನಮಗೆ ಅವ್ರು ನಾವು ಗೆಲ್ಲೇಬೇಕು ಅಂತ ಎಷ್ಟು ಹೋರಾಟ ಮಾಡ್ತಾ ಅದೇ ಹೋರಾಟವನ್ನು ನೀರಿಗಾಗಿ ನಾವು ಹೋರಾಟ ಮಾಡೋಣ. ನಾವೆಲ್ಲ ಕೂಡ ಹಳ್ಳಿಯಿಂದ ಡೆಲ್ಲಿವರೆಗೂ ಕೋಲಾರವರೆಗೂ ಕೂಡ ನಾವು ಹೋರಾಟ ಮಾಡಬೇಕಂದ್ರೆ ನಾವೆಲ್ಲರೂ ಕೂಡ ದಯವಿಟ್ಟು ಮನವಿ ಮಾಡ್ತಾ ಇದ್ದೀವಿ. ಅದೇ ಮಾಡಿ ಶ್ರೀನಿವಾಸ ವಿರುದ್ಧ ಹೋರಾಟ ಮಾಡ್ತಾರೆ ಎಲ್ಲ ಗೊತ್ತಿರ್ತಕ್ಕಂಥದ್ದೇ. ದಯವಿಟ್ಟು 2 ಆಟ ಕಳಿಸಿ ನಾವು ಅಲ್ಲೇ ಆಟೋ ಬಿಟ್ಟು ಬರ್ತಾರೆಲ್ಲ ಕೆಲಸ ನಾವು ಬರ್ತೀವಿ ಅವಾಗ ವೆಹಿಕಲ್ಸ್ ಕಳಿಸೋದು. ಈಗ ನಾವು ಕೋಲಾರ ಬರಬೇಕಂದ್ರೆ ನಾವು ವೆಹಿಕಲ್ಸ್ ಏನು ಮಾಡ್ತೀವಿ, ಏನು ತೀರ್ಮಾನ ಮಾಡಿದ್ವಿ ಸರ್? ಅದೇ ಕೂತ್ಕೊಂಡು ಮಾತಾಡೋದು. ಹಾಗಾಗಿ ನೀವೆಲ್ಲ ಕೂತ್ಕೊಂಡು ಕೋಲಾರ ಜಿಲ್ಲೆಯವರು ಮತ್ತು ಎಲ್ಲ ನಮ್ಮ ತಾಲೂಕು ಕೂತ್ಕೊಂಡು ಚರ್ಚೆ ಮಾಡಿ ಇಷ್ಟು ವೆಹಿಕಲ್ಸ್ ಕಳಿಸಿದ್ರೆ ಆಟೋಮೆಟಿಕ್ ನಾವೇ ಊಟ ಮಾಡ್ಕೊಂಡು ಹೊಸ ತಿಳ್ಕೊಂಡು ನಾವು ಬರ್ತೀವಿ. ಅದರಿಂದ ಏನು ಬಂದಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಾತೀತ, ಜಾತ್ಯತೀತ ಪತ್ರಿಕಾ ಮಾಧ್ಯಮಗಳು, ವಿಶೇಷ ಪತ್ರಿಕಾ ಮಾಧ್ಯಮಗಳು ನೀವು ಮನಸ್ಸು ಮಾಡಿದ್ರೆ ನಮಗೂ 5,000 ಬರ್ತದೆ. ಪತ್ರಿಕಾ ಮಾಧ್ಯಮದಲ್ಲಿ ಹೋಗ್ಲೇಬೇಕು ಅಂತ ಮನಸ್ಸು ಮಾಡಿದ್ರೆ ನಿಮ್ಮಿಂದ 5,000 ಬರ್ತದೆ. ಅದಕ್ಕೆ ಎಲ್ಲರೂ ಕೂಡ ಕೋಲಾರನ್ನ ಆಂಜನೇಯ ಸಂಘ ಐಡಲ್ಬೇಕು ಅನ್ನಿಸಿ ಒಳ್ಳೆ ಶಕ್ತಿಯನ್ನು ಕೊಟ್ಟು ನಮ್ಮ ಜನ ಸೇರಿಸಬೇಕು ಅಂತ ಯಶಸ್ವಿ ಮಾಡಲೇಬೇಕು ಅಂತ ನಾವು ಕೋರ್ತಾ. ಈಗಾಗಲೇ ನಾವು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಅಣ್ಣ ಹೇಳ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಮಾಡಿದಾಗ ಪ್ರತಿಯೊಂದು ಊರು ಒಂದೊಂದು ದಿವಸ ಒಂದು ಸ್ಟ್ರೈಕ್ ಬಿಟ್ಟು ಪ್ರತಿಯೊಂದು ಊರು ತಾಲೂಕಲ್ಲಿ ಪ್ರತಿಯೊಂದು 1 ವರ್ಷ ಮಾಡಿದ್ದಾರೆ. ಆ ರೀತಿ ಕಾರ್ಯಕ್ರಮ ಮಾಡೋಣ. ಏನು ಇವಾಗ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆದರು, ಅವರು ತಂದೆ ತಗೊಂಡು ನಮ್ಮ ಮುಖ್ಯಮಂತ್ರಿ ಎಷ್ಟು ಜನ ಆಗಿದೆ, ಯಾಕೆ ಬೇಕಾಗಿ ಹೋರಾಟ ಮಾಡಿದ್ರು? ಹೋಗ್ಬೇಕು, ಕೂರ್ಚೋದು ಬರ್ತಾ ಇರ್ಬೇಕು. ಯಾರೇ ಸೇಮ್ ಮಾಡ್ತೀವಿ, ಬಿಜೆಪಿ ಜೆಡಿಎಸ್ ಆಗಿರ್ಬೋದು. ಇವಾಗ ಅವ್ರಿಗೇನೋ ಆಸೆ ಇರ್ಬೇಕು, ನಮಗೆಲ್ಲ ಯಾಕಂದರೆ ಹುಟ್ಟಿದಾರ ನೀರೆಲ್ಲ ನಾವೆಲ್ಲ ಹೋರಾಟ ಮಾಡ್ತೀವಿ ಒಳ್ಳೇದು. ಅದು ಆ ನೀರು ದಯವಿಟ್ಟು ನಮ್ಮ ಕೆರೆಗೆ ಬರದೇ ಇಲ್ಲ ಸರ್. ಅಟ್ಲೀಸ್ಟ್ ದಯವಿಟ್ಟು ಆ ನೀರು ಬರದೇ ಇಲ್ಲ ಸರ್, ನಾವು ಬದುಕೊಳ್ತೀವಿ. ಈಗಾಗಲೇ ಕೋಲಾರ ಜಿಲ್ಲೆ ಬಂದಿರ್ತಕ್ಕಂಥದ್ದು ಎಲ್ಲ ಬೆಳೆಗಳು ನಾಶ ಆಗಿದೆ, ನಮಗೂ ಶುರುವಾಗ್ಬಿಟ್ಟಿದೆ, ಬೆಳೆನೂ ಕೇಸಿ ಬಂದಿದೆ. ಈಗ ದಯವಿಟ್ಟು ಆ ನೀರೇ ಬೇಡ. ನಮ್ಮ ಸಿಂಗಪೂರ್ ಗೋವಿಂದ ಭಾಷೆದಲ್ಲಿ ಹೇಳ್ತಾ ಇದ್ರು, ಅದು ಇಲ್ಲಿ ಹೇಳೋದು ಬೇಡ. ಅಷ್ಟೊಂದು ಅಲ್ಲಿ ನೀರು ಕೊಳಚೆ ನೀರು ಕುಡಿತಾ ಇದೆ. ಆ ನೀರು ಏನೋ ಮಾಡಿ ನಾವು ಪಂಪ್ ಮಾಡಿ ನಾವು ಫಿಲ್ಟರ್ ಮಾಡಿಕೊಂಡು ಫಿಲ್ಟ್ರು ಆಗಿಲ್ಲ, ಪಂಪು ಆಗಿಲ್ಲ, ಹಂಗೇ ಬರ್ತಾ ಇದೆ. ನಾವೆಲ್ಲ ಹೋದ್ರೆ ವಾಸನೆ. ದಯವಿಟ್ಟು ಆ ನೀರು ಬೇಡ, ದಯವಿಟ್ಟು ಏನು ನೀರು ಕೊಡಿ. ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒತ್ತಾಯ ಮಾಡಿ ದಯವಿಟ್ಟು ನಮ್ಮ ನೀರು ಕೊಡಿ ಅಂತ ಕೇಳ್ಕೊಳ್ಳೋಣ. ಅದಕ್ಕೆ ನಾವು ಪ್ರಾಣ ತ್ಯಾಗ ಮಾಡೋಕ್ಕೆ ಸಿದ್ಧವಿದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಒತ್ತಾಯ ಮಾಡ್ತೀವಿ.